ಜೈ ಚಾಮುಂಡೇಶ್ವರಿ. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಪ್ರದೀಪ್ ಆರ್ಯ. ಸೊ ಇವತ್ತು ನನ್ನ ವ್ಲಾಗ್ ಏನಂತಂದ್ರೆ, ಕಾವೇರಿ ತಾಯಿ ಎಲ್ಲ ಕಡೆ ಹುಕ್ಕಿ ಹರಿತಾ ಇದ್ದಾಳೆ. ಸೊ ಅವ್ರನ್ನ ನೋಡದೆ ಹೋದ್ರೆ ಈ ತರ ನೀರು ವರ್ಷಕ್ಕೆ ಒಂದೇ ಸಲ ಎಲ್ಲ ಕಡೆ ತುಂಬೋದು. ಸೊ ಅದನ್ನ ನಾವೆಲ್ಲ ನೋಡಕ್ ಹೋಗ್ತಾ ಇದೀವಿ. ನಮ್ಮ ವಿಜಯ್ ಮುರಳಿ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದಾರೆ. ಆಮೇಲೆ ಹಿಂದಗಡೆ ನಮ್ಮ ಗುರುಗಳಿದ್ದಾರೆ, ಅವರೇ ಡಾಕ್ಟರ್ ದರ್ಶನ್ ಅಂತ ಅನ್ಬಿಟ್ಟು. ಈ ಕಡೆ ಬಂದ್ರೆ ಮೈಸೂರಿನ ಜಯರಾಜ್ ಅಂತಾನೆ ಹೆಸರಾಗಿ ಆಗಿರೋ KV ಕಾರ್ತಿಕ್ ಅವರಿದ್ದಾರೆ. ಹಾಯ್ ಮಾಡೋ KV. ಮಾಡದ್ನಾ? ಓಕೆ. ಸೊ ನಾವೀಗ ನಮ್ ಜರ್ನಿ ಸ್ಟಾರ್ಟ್ ಆಗಿದೆ. ನಾವು ಅಲ್ಲಿ ಹೋಗ್ತಾ ಇದೀವಿ. ಭಯ್ಯ ಅವ್ರ ಪಾಪ ಓದ್ಕೊತಾ ಇದ್ರು, ಅವ್ರನ್ನ ಇಲ್ಲ ಆಕ್ಚುಲಿ ಏನಂತಂದ್ರೆ ಅವ್ರಿಲ್ಲ ಅಂದ್ರೆ ಟ್ರಿಪ್ಪು ತುಂಬಾ ಇನ್ಕಂಪ್ಲೀಟ್ ಆಗ್ಬಿಡುತ್ತೆ. ಬಿಕಾಸ್ ನನ್ಗೆ ತುಂಬಾ ಆಸೆ ಇತ್ತು ಅವ್ರ ಒಂದು ವ್ಲಾಗ್ ಮಾಡ್ಬೇಕು ಅಂತ. ಸೊ ಅದು ಇವತ್ತು ಕಾಲ ಕೂಡ್ ಬಂದಿದೆ. ಸೊ ನಾವೀಗ ಹೋಗ್ತಾ ಇದೀವಿ. ನಮ್ ಜರ್ನಿ ಸ್ಟಾರ್ಟ್ ಆಗಿದೆ. ಅಲ್ಲಿ ಹೋಗಿ ರೀಚ್ ಆದ್ಮೇಲೆ ಹೇಗಿದೆ ಅಂತ ತೋರಿಸ್ತೇನೆ. ಅಲ್ಲ, ಇವರೆಲ್ಲ ಆಕ್ಚುಲಿ ಇವ್ರ ಎಕ್ಸಾಮ್ ಓದ್ಕೊತಾ ಇದ್ರು. ನಾನು ನೋಡ್ತಾ ಇದ್ದೀನಿ, ಒಂದು ತಿಂಗಳಿಂದ ಮನೇಲೇ ಇದಾರೆ, ಓದ್ತಾನೆ ಇದಾರೆ. ನನ್ನ ಅನಿಸಿಕೆ ಏನ್ ಗೊತ್ತಾ, ಸುಮ್ನೆ 3 ಹೊತ್ತು ಮನೇಲಿ ಕುತ್ಕೊ ಓದ್ತಿದ್ರೆ ರಿಫ್ರೆಶ್ಮೆಂಟ್ ಅನ್ನೋದು ಎಲ್ಲರಿಗೂ ಬೇಕೇ ಬೇಕು. ಸೊ ನಾನು ಒಳ್ಳೆ ಉದ್ದೇಶದಿಂದ ನಿಮ್ಮನ್ನ ಕರೆದಷ್ಟೇ ಹೊರತು ನಿಮ್ಮ ವಿದ್ಯಾಭ್ಯಾಸಕ್ಕೆ ತೊಂದರೆ ಮಾಡುವಂತಹ ಯಾವುದೇ ಉದ್ದೇಶ ನಮ್ಮದಲ್ಲ. ನೋಡಿ, ಇದಕ್ ನಾವು ಜವಾಬ್ದಾರ ಅಲ್ಲ. ಅವ್ರಿಗೆ ಮನಸ್ಸಿಗೆ ಖುಷಿ ಕೊಡೋ ಅಂತ ಕೆಲಸ ಮಾಡಕ್ಕೆ ನಾನ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆದ್ರೆ ಅವರು ಮಾರ್ಕ್ಸ್ ಕಡಿಮೆ ಬಂದ್ರೆ ಅದ್ ನನ್ ಮೇಲೆ ಗೊತ್ತಾಗ್ತಿದಾರೆ. ಇದಕ್ಕೆಲ್ಲ ನೇರವಾಗಿ ಕಾರಣ ಆಗ ಅಂತವ್ರು ಇವ್ರೆ. ನಾನ್ ಹೆಂಗೋ ನೋಡಿ, ನಾನು ಮನೇಲಿ ಇದ್ದವನ್ನ ನಿಂಗೆ ನೀರ್ ತೋರಿಸ್ತೀನಿ, ಕಾವೇರಿ ತಾಯಿ ಉಕ್ಕಿ ಹರಿತಾ ಇದ್ದಾಳೆ ಅಂತ ಹೇಳ್ತಿದ್ದಾರೆ. ಭಯ ನನ್ KRS ಅಂತ ಅನ್ಕೊಂಡಿದ್ದು, ನೀರ್ ನೋಡ್ಕೊ ಬರೋದ ಬಾ ಅಂತಂತು. ನೋಡಿ, ಕ್ಯಾಮ್ರಾ ಮುಂದೆ ಎಲ್ಲರೂ ಅವರ ಟ್ಯಾಲೆಂಟ್ ನ ಆಚೆ ಹಾಕ್ತಿದ್ದಾರೆ. ಬಿಕಾಸ್ ಒಬ್ರನ್ನ ಹೆಂಗ್ ಬ್ಲೇಮ್ ಮಾಡೋದು ಅಂತ ಅವರು ಹೇಳ್ಕೊಡ್ತಾ ಇದಾರೆ. ಕಲಿಯಂತ ತುಂಬಾ ಇದೆ. ನೀವು ಇವ್ರನ್ನ ಈ ಇನ್ಸ್ಟಾಗ್ರಾಮ್ ಅಲ್ಲಿ ಒಯ್ಯ ಇಲ್ಲ, ಆಕ್ಚುಲಿ ಇದ್ದಿದ್ರೆ ಅದ್ರ ಕಥೆನೆ ಬೇರೆ ಆಗ್ಬಿಡ್ತಾ ಇತ್ತು. ನೋಡಿ, ಓ ಈಗ ಪೆಟ್ರೋಲ್ ಬಂಕ್ ಕಡೆ ಬಂದಿದೀವಿ. ನೀವು ಊಟ ಮಾಡ್ಬಿಟ್ರೆ ಸಾಕ, ಗಾಡಿ ಊಟ ಮಾಡ್ಬೇಕಾ? ಅವರು ಗಾಡಿ ಅಂಟನ ಸರಿ ಮಾಡಕ್ ಹೋಗಿ ಅವ್ರ ಅಂಟನ ಮುರ್ಕೊಂಡಿದ್ದಾರೆ. ಮೊದಲು ಕ್ಯಾಚ್ ಆಗಿ ಬ್ರದರ್ ಏನ್ ಹೇಳ್ತೀರಾ? ಹೇಗೆ ಅನಿಸ್ತಿದೆ ಬ್ರದರ್? ಎಲ್ಲಿ ಕ್ಯಾಚ್ ಆಗಿದೆ? ಏನ್ ಮಾಡಕ್ ಎಲ್ಲಿ ಎಲ್ಲಿ ಇವತ್ತು ಆಕ್ಚುಲಿ ಬೆಳಿಗ್ಗೆ ಸಿಕ್ಕಾಬಟ್ಟೆ ಲೆಗ್ ವರ್ಕೌಟ್ ಮಾಡಿ ಈಗ ಆನ್ ದಿ ವೇ ಹೋಗ್ತಾ ನಾನು ಹೆಂಗೋ ಆರಾಮಾಗಿದ್ದೆ. ಇಲ್ಲಿ ಅವನು ಆಂಟಿನ ಸರಿ ಮಾಡುವಂತ ಮೇಲತ್ತಕ್ಕೆ ಹೇಳಿ ಕಾಲ್ ಕ್ರ್ಯಾಂಪ್ ಆಗಿ ನಾನ್ ಪಟ್ಟಂತ ಕಷ್ಟ ಇದೆಯಲ್ಲ. ಸದ್ಯ ದೇವ್ರ ದಯಿಂದ ಡಾಕ್ಟರ್ ಇಲ್ಲೇ ಇದ್ದಿದ್ರಿಂದ ಅವ್ರು ನಮ್ಮನ್ನ ಗುಣಮುಕ್ತನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಬ್ರೋ. ದಯವಿಟ್ಟು ಲೆಗ್ಸ್ ಮಾಡ್ಬೇಕಾದ್ರೆ ಯಾರು ಈ ತರ ಟ್ರಾವೆಲ್ ಮಾಡ್ಬೇಡಿ. ಟ್ರಾವೆಲ್ ಮಾಡಿದ್ರು ನಂತರ ಹತ್ತಿ ಗಿಳ್ತಿ ಸಾಹಸ ಅಂತೂ ಟ್ರೈ ಮಾಡಕ್ ಹೋಗ್ಲೇಬೇಡಿ. ಅಯ್ಯೋ, ನಾನ್ ಪಟ್ಟಂತ ಕಷ್ಟ ನನ್ನ ಶತ್ರುಗೂ ಬೇಡ. ಆಕ್ಚುಲ್ ಆಗಿ ನಾನೊಂದು ಅರ್ಕೆ ಇತ್ತು, ಗಗನ ಚುಕ್ಕಿ ಬರೋ ಚುಕ್ಕಿಗೆ ಬರಿಗಾಲಲ್ಲಿ ಬರ್ತೀನಿ ಅಂತ. ಸೊ ಅದಕ್ಕೆ ಬರಿಗಾಲಲ್ಲಿ ಬರ್ತಾ ಇದೀನಿ. ಆಕ್ಚುಲ್ ಆಗಿ ಮಸಲ್ ಕ್ರ್ಯಾಂಪ್ ಆಗಿತ್ತು, ಚಪ್ಲಿ ಉಪ್ಬಿಟ್ಟು ಕಾಲ್ ಸರಿ ಮಾಡ್ತಾ ಇದ್ದೆ. ಒಂದ್ ಸ್ವಲ್ಪ ಸರಿ ಹೋಯ್ತು ಅನ್ನೋ ಜೋಶಲ್ಲಿ ಹತ್ಬಿಟ್ಟೆ. ಚಪ್ಲಿ ಎಲ್ಲೋ ಅದೋ ಊರಲ್ಲಿ ಬಿಟ್ಕೊಂಡ್ಬಿಟ್ಟಿದೀನಿ. ಹೋಗ್ತಾ ಸಿಕ್ಕಿದ್ರೆ ಹಾಕೊಂಡು ಹೋಗ್ಬೇಕು. ನಮ್ಮ ಮನೆ ಬರ ನೋಡಿ ಹೆಂಗಾಗಿದೆ. ನಾವ್ ಎಲ್ಲಿಗೆ ಬಂದಿದ್ದೀವಿ ಅಂತ ನೋಡ್ತೀರಾ? ಸೊ ಇವತ್ತಿನ ವ್ಲಾಗ್ ಏನು ಅಂತ, ಯಾವ ಕಾವೇರಿ ತಾಯಿ ನೋಡಕ್ ಬಂದಿದ್ದೀವಿ ಅಂತಂದ್ರೆ, ನೋಡಿ ಇದೆರಡು ಗಗನ ಚುಕ್ಕಿ. ಬರ ಚುಕ್ಕಿ ಬೇರೆ ಕಡೆ ಇದೆ, ಆದ್ರೆ ಖಂಡಿತ ಅಲ್ಲಿಗೂ ಹೋಗ್ತೀವಿ. ಬಟ್ ಇದನ್ನ ನೋಡ್ಕೊಳ್ಳಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗಿದೆ. ನಮ್ಮ ಡಾಕ್ಟರ್ ದೇವ್ ಅವ್ರನ್ನ ಕೇಳೋಣ. ಹೆಂಗಿದೆ ಭಯ್ಯ? ಚೆನ್ನಾಗಿದೆ. ಆರ್ಯ ಅವ್ರಿಗೆ ಗಗನ ಚುಕ್ಕಿ ಅದು ಬರ ಚುಕ್ಕಿ ಅದು ಗೊತ್ತಿರ್ಲಿಲ್ಲ. ಬರೋದು ಬರ ಚುಕ್ಕಿ, ಹೋಗೋದು ಗಗನ ಚುಕ್ಕಿ ಅಂತಿದ್ರು. ಇಲ್ಲ ಇದು ಹೇಳ್ಕೊಟ್ಟವ್ರೆ ಇವ್ರು, ಹೇಳ್ಕೊಟ್ಟಿದ್ದೆ ಇವ್ರು. ಇಲ್ಲಿ ಎರಡಿದೆ, ಒಂದನ್ನ ಗಗನ ಒಂದನ್ನ ಬರ ಚುಕ್ಕಿ ಅಂದ್ರು. ಪಾಪ ಯಾರೋ ತಿಳಿದವ್ರು ಹೇಳಿದ್ದಕ್ಕೆ ಈಗ ನಮ್ಗೆ ಉಗಿರಿ ಮೊಕ್ಕೆ ಏನೇನೋ ಹೇಳಿ ನಮ್ನೆಲ್ಲ ಮಿಸ್ಗೈಡ್ ಮಾಡಿದ್ದ. ಪಾಪ ಯಾರೋ ಹೇಳಿದ್ರು ಇದೆರಡು ಗಗನ ಚುಕ್ಕಿ, ಬರ ಚುಕ್ಕಿ ಬೇರೆ ಕಡೆ ಇದೆ ಅಂತ. ಮಗನ ಏನು ಇಲ್ಲ ಕಣ, ವಾ ಕಡೆ ವಿಡಿಯೋ ಮಾಡಕ್
ನೋಡಿದ್ರಲ್ಲ ಗಗನ ಚುಕ್ಕಿ ಬರ ಚುಕ್ಕಿ ಹೇಗಿತ್ತು ಅಂತ. ಸಾರಿ, ಗಗನ ಚುಕ್ಕಿ ಮಾತ್ರ, ಬರ ಚುಕ್ಕಿ ಬೇರೆ ಕಡೆ ಇದೆ. ನಾವು ನೋಡಕ್ಕಾಗಲ್ಲ ಅದೊಂದನ್ ಮಾತ್ರನೇ. ಸೊ ಅದನ್ನ ತೋರ್ಸಿದೀನಿ ನಿಮ್ಗೆಲ್ಲ. ನಾವಂತೂ ನೋಡಿ ನಮ್ ಕಣ್ಗಂತೂ ತುಂಬಾ ಆನಂದ, ಖುಷಿ ಎಲ್ಲ ಆಗಿದೆ. ಎಲ್ಲರಿಗೂ ಏನ್ ಅನಿಸ್ತು ಬ್ರೋ? ನಾವಂತೂ ಸಿಕ್ಕಾಪಟ್ಟೆ ಮಜಾ ಮಾಡಿದೀವಿ. ನನಗೆ ಕಾಲ್ ಕ್ರ್ಯಾಂಪ್ ಆಗಿ ಅದೊಂಥರ ಮಜಾ ಇತ್ತು. ನಾನು ಚಪ್ಪಲಿ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಅಲ್ಲಿ. ಈಗ ಲೋಗ್ ನೋಡ್ಬೇಕು ಚಪ್ಪಲಿ ಇದೆಯಾ ಏನು ಎತ್ತ ಅಂತ. ಇದ್ರೆ ಹಾಕೊಂಡು ಮನೆಗೆ ಹೋಗಿ ಸೇರ್ಕೊಳ್ಳೋದು. See you.